ಮಾಡ್ಕೊಂಡು ತಿರ್ಗಾ ಹೋಗ್ಬೇಕು. ತಡ ಮಾಡಿದ್ರೆ ನೆಕ್ಸ್ಟ್ ನಿಂಗೆ ಹೊಡಿಯೋದು. ಊಟಕ್ಕೆ ಬಿಟ್ಟಿದ್ದಾರೆ. ಮುಗಿಸ್ಕೊಂಡು ತಿರ್ಗಾ ವಾಪಸ್ ಹೋಗ್ಬೇಕು. ಇಲ್ಯಾಕೆ ಕೂತಿದ್ರಾ ಹೇಳಿ ತಾತ? ಕಂತೆ ಬಿಚ್ಚಿಗೆ ಹೋಗಿದ್ದೆ, ಯಾಕೋ ಬೇಸರ ಆಯಿತು. ಕಿರುಕಿರುವಾಗ ದಣವಾಯಿತು, ಹಿಂಗೆ ಕುಂತ್ಬಿಟ್ಟೆ. ಮನೆಗೆ ಬನ್ನಿ ತಾತ, ನೀರು ಕುತ್ಕೊಂಡು ಧಾರವಾಡ್ತೀನಿ. ಮೇಲೆ ಬೇಕಂದ್ರೆ ಗುಡಿಗೆ ಹೋದ್ರೆ ಆಯ್ತು. ರಾಮಣ್ಣ ಅಯ್ಯ ತಕ್ಕ ಕರ್ಕೊಂಬಾರ. ಬನ್ನಿ ತಾತ. ಪಾರ್ವತಿ ಬಾರೆ. ಸೈಕಲ್ ಸರಿಯಾಗಿ ತಿಳ್ಕೊಂಡ್ಯಾ? ಅವನಿರ್ಲಿ ರಾಮಣ್ಣ. ರಾಮಣ್ಣ, ಅಮ್ಮ 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 ಅಯ್ಯ ತಾತ ಬಂದಿದ್ದಾರೆ, ಕುಡಿಯಕ್ಕೆ ಸ್ವಲ್ಪ ನೀರು ಬೇಕಂತೆ. ಅಯ್ಯೋ ಏನೋರೆ, ದಿನ ಈ ಕಟ್ಟೆ ಮೇಲೆ ಕೂತ್ಕೊತಿದ್ರಿ, ಇವತ್ತು ಯಾಕೈನೋರೆ ಮುಖ ಬಾಡಿಗೆ, ಹೋಳಿಗೆನು ಖಾಲಿ, ಕಂತೆ ಭಿಕ್ಷೆಗೂ ಹೋಗಿಲ್ವಾ? ಇನ್ನು ಮುಂದೆ ಕಂತೆ ಭಿಕ್ಷೆ ಮಾಡಬಾರ್ದು ಅಂತ ತೀರ್ಮಾನ ತಗೊಂಡಿದ್ದೆ. ಏನಾಯ್ತು ಐನೋರೆ? ಹೊರಗಡೆ ಬಗ್ಗೆ ರೊಟ್ಟಿ ತಿಂದ್ಬಿಟ್ಟು ಇಸ್ಕೊಳ್ಬೇಕು ಅಂತವ. ಯಾಕೋ ಇತ್ತಿತ್ತಲಾಗೆ ಕಂತೆ ಭಿಕ್ಷೆಗೆ ಹೋಗೋಕ್ಕೆ ಬೇಸರ ಆಗ್ತದಲ್ಲ. ಮೊದಲೆಲ್ಲ ಪ್ರೀತಿ ಗೌರವದಿಂದ ಭಿಕ್ಷೆ ನೀಡ್ತಾ ಇದ್ದೆ. ಈಗೇನಾದರೂ ಒಂದು ಪುಟಕ್ ಮಾತಾಡೇನೆ ಭಿಕ್ಷೆ ನೀಡ್ತಾರೆ. ನನ್ನ ಯಾಕೋ ಅನುಮಾನ ಅವರು. ನಾನೇನು ಕಂತೆ ಬಚ್ಚಿಲ್ ಬರೋ ರಾಗಿನ ಮಾರಿ ಅರಮನೆ ಕಟ್ಟಯ್ಯನ, ಯಾತ್ರೆ ಮುಗಿಸ್ಕೊಂಡು ಬರೋ ಶರಣರಿಗೆ ಒಂದಿಷ್ಟು ಹಿಟ್ಟು ಮಾಡಿ ನೀಡ್ತೀನಿ ಅಷ್ಟೇ. ಅಯ್ಯೋ ಬಿಡಿ, ಕೆಟ್ಟ ಮಾತಾಡೋರು ಬಾಯಿನ ಎಂದಾದ್ರೂ ಕಟ್ ಹಾಕೋಕ್ಕಾಗುತ್ತೆ. ಗಾದೆನೇ ಇದೆಯಲ್ಲ, ಜಗದೀಶ್ವರನ ಮೆಚ್ಬೋದು, ಜನ ಮೆಚ್ಚೋಕ್ಕಾಗಿಲ್ಲ ಅಂತ. ಈಗ ಹೇಳಿ ಐನೂರು, ನೀವಾಗ ತಂದ್ಕೊಡ್ತೀರಲ್ಲ ರಾಗಿ, ಅದ್ರಲ್ಲಿ ಒಂದಿಷ್ಟು ಕೊಡ್ತೀನಿ. ಗುಡಿಗೆ ತಗೊಂಡು ಹೋಗಿ ಹಿಟ್ಟು ಮಾಡ್ಕೊಂಡು ಊಟ ಮಾಡಿ. ಬೇಯಿಸ್ಕೊಳ್ಳೋಕ್ಕೆ ಮನಸ್ಸಿಲ್ಲ, ಆದರೆ ಏನು ಮಾಡೋದು? ಆ ಶಿವ ಈ ಹೊಟ್ಟೆನ ಸೃಷ್ಟಿ ಮಾಡೋನು ಅಸಿತ. ನೀನೇ ಏನಾದ್ರು ಇಕ್ಕಲ್ಲ ಉಂಟಿ. ಐನೂರೇ, ನೀವು ಜಂಗಮರು, ನಮ್ಮ ಜಾತಿಲಿ ಊಟ ಮಾಡ್ತೀರಾ? ಜಂಗಮರಿಗೆ ಜಾತಿ ಹಂಗೆಲ್ಲಿಗೆವ? ಆಡ್ಕೊಳ್ಳೋ ಬಾಯಿಗೆ ಬಲಿ ಆಗ್ಬಾರ್ದು ಅಂತ ಯಾರ ಮನೆಯಾಗೂ ಉಂಟಿರ್ಲಿಲ್ಲ. ವಾರಗಟ್ಟಲೆ ಹಾಕ್ಕೊಂಡಿದ್ದು ನನಗೆ ನನ್ನ ಮಕ್ಕಳಿಗೆ ಹೊಟ್ಟೆಗೆ ಹಿಟ್ಟು ಕಾಣಿಸ್ತವ್ರು ನೀವು. ಅಂಥವ್ರು ಒಂದು ಹೊತ್ತು ಊಟ ಹಾಕಕ್ಕೆ ಹಾಕ್ತಿಲ್ವಲ್ಲ ಅಂತ ಬೇತಾಡ್ತಿದ್ದೆ. ಇವತ್ತು ಆ ಭಾಗ್ಯ ಸಿಕ್ತು. 5 ನಿಮಿಷ ಐನೂರೇ, ಒಂದಷ್ಟು ಅನ್ನ ಸಾರು ಮಾಡಿಬಿಡ್ತೀನಿ. ಅದೆಲ್ಲ ಏನೂ ಬೇಡವ. ಮಕ್ಕಳಿಗೆ ಏನು ಮಾಡಿದ್ಯೋ ಅದನ್ನೇ ಇಕ್ಕವ ತಿಂತಿ. ಮಕ್ಕಳು ಬೆಳಗ್ಗೆ ಮಾಡಿದ ರೊಟ್ಟಿನೇ ತಿಂತಾ ಇದ್ದಾವೆ. ನನಗೂ ಅದನ್ನೇ ಕೊಡವ ಸಾಕು. ಊರ್ನವ್ರ ಬಗ್ಗೆ ಸಿಟ್ಟು ಮಾಡ್ಕೊಳ್ಳೋದು ಸರಿಯಲ್ಲ ಕಣವ. ತಪ್ಪೆಲ್ಲ ನನಗೆ. ಜಂಗಮ ಮೇಲೆ ಜನರ ನೆಂಟು ಇರಬಾರ್ದು,
ಯಾವ ಸ್ಥಳದ ನಂಟು ಇರಬಾರ್ದು. ಆದರೆ ನಾನು ಈ ಊರಿಗೆ ಎಲ್ಲಿಂದ ಬಂದೆ, ಇಲ್ಲೇ ಇದ್ಬಿಟ್ಟು ಈ ಊರು ನಂದು ಅಂತ ಆಗ್ಬೇಕು. ಜನರ ಬಗ್ಗೆ, ಅವ್ರ ಜಗಳದ ಬಗ್ಗೆ ತಲೆ ಹಾಕೋಕ್ ಶುರು ಮಾಡ್ಬಿಟ್ಟೆ. ಚಂದ್ರಮ ಆಗೋನು ಹಿಂಗೆಲ್ಲ ಮಾಡೋದು ಸರಿನಾ ಕಣವ? ಐನೂರೇ, ನೀವು ಈ ಊರಿಗೆ ಬಂದು 30 ವರ್ಷ ಇರ್ಬೋದಾ? 30 ಆಯ್ತು, ಇನ್ನೂ ಜಾಸ್ತಿ ಆಯ್ತು, ಯಾರಿಗೆ ಗೊತ್ತಲ್ಲ. ನಾನು ಈ ಊರಿಗೆ ಬಂದಾಗ ಚೆನ್ನಗಪ್ಪ ಇದ್ದಿದ್ದ. ನಿಮ್ಮ ಸ್ವಂತೂರು ಯಾವ್ದು ಐನೂರೇ? ನೀವು ಉತ್ತರ ಸೀನಿಯವರಂತೆ, ಈ ಊರಿಗೆ ಬಂದಾಗ ಅದೇ ಭಾಷೆ ಮಾತಾಡ್ತಾ ಇದ್ರಂತೆ. ಮಂಜವ್ವ, ಈಗ ಹಳೆ ಕಥೆ ಎಲ್ಲ ಯಾಕೆ ನೆನೆಸ್ಕೋಬೇಕು? ಅಮ್ಮ, ನಾನು ಸ್ಕೂಲ್ಗೆ ಹೋಗ್ತೀನಿ. ರಮಣ, ಒಸಿ ನಿಂತ್ಕೊ, ನಾನು ಬರ್ತೀನಿ. ಮಂಜವ್ವ, ನಾನು ಬರ್ತೀನವ್ವ. ಶಿವ ನಿಮ್ಗೆ ಒಳ್ಳೇದು ಮಾಡಿ. ಅಯ್ಯೋ ಐನೂರೇ, ಯಾವತ್ತೂ ಹೋಗ್ಬರ್ತೀನಿ ಅಂದೇ ಇದ್ದವರು ಇವತ್ತು ಯಾಕೆ ಹಿಂಗೆ ಅಂತಿದ್ದೀರಾ? ಬೇಗ ಬನ್ನಿ ತಾತ, ನೀವು ನಿಧಾನವಾಗಿ ನಡೆದ್ರೆ ನಮ್ಮ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ನೆಕ್ಸ್ಟ್ ಮನೆಗೆ ಹೋಗಿರ್ತಾರೆ ಅಷ್ಟೇ. ಏನು ಮಾಡೋದು ಮಕ್ಕಳ, ನಾನು ಮುದುಕ, ಇದಕ್ಕಿಂತ ಬಿರಿ ನಡೆಯೋಕ್ಕೆ ನನ್ನ ಕೈಲಿ ಆಗೋಕ್ಕಿಲ್ಲ. ನೀವು ಹಿಂಗೆ ಹೋಗಿ, ನಾನು ನಿಧಾನಕ್ಕೆ ನಡ್ಕೊಂಡ್ಬರ್ತೀನಿ. ಪಾರ್ವತಿ, ರಾಮಣ್ಣ, ಓಸಿ ನಿಂತ್ಕೊಳ್ಳಿ. ನಿಮ್ಮಮ್ಮ ಆ ಪುಟ್ಟ ಬಂಗಾರದಂತ ಹೆಂಗ್ಸು, ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಒದ್ದಾಡುತ್ತೆ. ರಾಮಣ್ಣ, ನೀನು ದೊಡ್ಡವಾದ್ನಾಗೆ ಹಾಗೆ ಚೆನ್ನಾಗಿ ನೋಡ್ಕೋಬೇಕು. ನೀವಿದ್ರೆ ಯಾವ ಕಾರಣಕ್ಕೂ ಹಾಗೆ ಮನಸ್ಸು ನೋಯಿಸ್ಬಾರ್ದು. ರಾಮಣ್ಣ, ನೀನು ಚೆನ್ನಾಗಿ ಓದಿ ದೊಡ್ಡವನಾದ್ಮೇಲೆ ಅಮೌಂಟಾರು ಕಮಿಷನರು ಆಗಬೇಕು. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀರಾ ಅಯ್ಯೋ ತಾತ? ಯಾಕೋ ಹೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾನೆ ಅಷ್ಟೇ. ಶಾಲೆಗೆ ಮಾತು ಇಲ್ಲಿ ಒಳ್ಳೆ ಮಕ್ಕಳ ಹೋಗಿ ಬನ್ನಿ. ಕೊಬ್ಬರಿ ಕೂತುಂಡೆ. ಶಿವ, ಐನೂರೇ, ಐನೂರೇ, ಶಾಣೆ ಬೀಗ ಹಾಕೈತಲ್ಲೇ, ಎಲ್ಲ ಅಂತಂದ್ರು ಕಂತ ವಿಷಯ ಹೋಗಿರ್ಬೇಕು ಕಣೆ. ಒತ್ತಾರನೆ ಕಂತ ಬಿಡ್ಸಕ್ಕೆ ಹೊಂಟೋಗ್ತಾರ. ಐನೂರೇ, ಐನೂರೇ,
ಏನಾಗಿದ್ದಾರೆ? ಸರಿ, ನೀ ಇಲ್ಲೇ ಕಟ್ಟೆ ಮ್ಯಾಗ ಕುಂತಿರು, ಎಲ್ಲೋಗಾರ ನೋಡ್ಕೊಂಬತ್ತೀನಿ. ಹೋಗು, ಹುಷಾರು. ಯಾರು ನೋಡ್ತಾ ಇದ್ದೀರಿ ಸರ್ ಒಮ್ಮನವ್ರೆ? ಮನೆ 2 ದಿನದಿಂದ ನನ್ನ ರುದ್ರಾಣಿ ಜ್ವರ ಬರ್ತಾನೆ ಐತೆ. ಕಷಾಯ ಕೊಟ್ಟರು ಬರ್ತಾ ಇಲ್ಲ. ಅದಕ್ಕೆ 500 ತವ ವಿಭೂತಿ ಕಟ್ಸವ ಅಂತ ಬಂದೆ. 500? 4-5 ದಿನದಿಂದ ಕಾಣ್ತಾ ಇಲ್ಲ ಕಣ್ರವ. 500 ಈ ಚೋಳೇಶನ್ ಗುಡಿ ಬಿಟ್ಟು ಇನ್ನೆಲ್ಲೂ ಹೋಯ್ತಾರೆ. ಸಂಜೆಗೆ ಬರ್ತಾರೆ. ಆ ಕ್ವಾಣಿ ಕಿಟ್ಕಿ ತೆಗ್ದೈತೆ. ಬೇಕಾದ್ರೆ ನೀವೇ ಏನಕ್ಕೆ ನೋಡಿ. 500 ಕಾವಿ ಬಟ್ಟೆನೂ ಇಲ್ಲ, ತಂಬೂರಿನೂ ಕಾಣ್ತಾ ಇಲ್ಲ. ಹೌದಾ? ಹೌದಲ್ಲ ರುದ್ರಾಣಿ, 500 ಊರ್ ಬಿಟ್ಟ ಹೋದಂಗದ. ಬೈಲಿ ನೋಡು, ಆ ಮೂಲೆನಾಗ ಅವ್ರ ಪದ ಆಡೋ ತಂಬೂರಿ ಮಡಗಿರ್ತಿದ್ರು. ಈ ಗೂಡ್ನಾಗ ಅವ್ರ ಚಿಟ್ಕೆ ಮಡಗಿರ್ತಿದ್ರು. ಒಲೆನಾಗ ಬೆಂಕಿ ಸುದ್ದಿನೂ ಇಲ್ಲ, ಪಾತ್ರನೂ ಮಡಗಿಲ್ಲ. ಅವ್ರ ಊರ್ ಬಿಟ್ಟು ಹೋಗಿರೋದೇ ನಿಜ. ಐನೂರು ಹಂಗಿದ್ದಾಗೆ ಒಂಚೂರು ಕಸ ಬೀಳಕ್ಕೆ ಬಿಡ್ತಾ ಇರ್ಲಿಲ್ಲ. ಈಗ ಈಟೊಂದು ಕಸ ಕಡ್ಡಿ ಬಿದ್ದದೆ ಅಂದ್ರೆ ಅವ್ರು ಹೊಂಟೋಗಿ 4-5 ದಿನನಾದ್ರೂ ಆಗಿರ್ಬೈದು. ಅವ್ರ ಊರ್ ಬಿಟ್ಟು ಹೋಗಿರೋದೇ ನಿಜ ಆದ್ರೆ ಈ ಊರ್ಗೇನೋ ಗ್ರಾಸಾರಕ್ಕಾದೈತೆ. ಐನೂರು ಯಾಕೆ ಊರ್ ಬಿಟ್ಟು ಹೋದ್ರು? ನಂಗಿನ್ನೂ ಅರ್ಥ ಆಗ್ತಿಲ್ಲ ಸರ್ವಕ್ಕ. ಯಾಕೋ ಬತ್ತ ನಮ್ಮೂರು ಗಬ್ಬೆದ್ ನಾರ್ತಾ ಐತೆ. ಮೊದಲು ನಿಮ್ಮ ಅತ್ತೆಯವ್ರು ಕೆಟ್ಟ ಮಾತಾಡೋರು, ಆಮ್ಯಾಗ ಪಟೇಲ್ರು ಸೇರ್ಕೊಂಡ್ರು. ಈಗ ಊರು ತುಂಬ ಕೆಟ್ಟ ಮಾತಾಡೋರೆ ಆಗ್ಬಿಟ್ಟವ್ರೆ. ಅದ್ರಾಗ ನಮ್ಮನೆಯವರು ಒಬ್ರು ಬಿಡಿ. ನೀ ಹೇಳೋದು ಸರಿ ಸರ್ವಕ್ಕ. ಅಂಥ 500 ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡೋದು ಸರಿನಾ? ಓ, ನಿಮಗೂ ವಿಷಯ ಗೊತ್ತಾಯ್ತು ಹಂಗಾರೆ. ಗೊತ್ತಿಲ್ಲದೆ ಏನೋ. ತೀರ್ಥಯಾತ್ರೆ ಮಾಡೋ ಶರಣರು ನಮ್ಮೂರಿಗೆ ಬಂದಾಗ 500 ಗುಡಿಗೆ ಉಳಿತಿದ್ರು. 500 ಅವ್ರಿಗೆ ಊಟ ಹಾಕ್ತಿದ್ರು. ಅದಕ್ಕಾಗ್ತಾನೆ ಅವ್ರ ಕಂತೆ ಭಿಕ್ಷೆ ಮಾಡ್ತಿದ್ದಿದ್ದು. ಆ ಬಗ್ಗೆನೇ ಹಂಗಸ್ ಮಾತಾಡೋದಾ? ಅಷ್ಟು ಸಣ್ಣ ವಿಷಯಕ್ಕೆ 500 ಊರ್ ಬಿಟ್ಟು ಹೋಗ್ತಿರ್ಲಿಲ್ಲ ನಂಜವರೇ. ಅವ್ರನ್ನ ಯಾರು ತಮಾಷೆ ಮಾಡಿದ್ರು 500 ಅದನ್ನ ತಲೆಗಚ್ಕೊಂಡಿದ್ನ ನೀವು ಯಾವತ್ತಾರ ಕಂಡೀರಾ? ಜನ ಇದ್ ಕಡೆ ಹೊಲ್ಸು ಇರ್ತೈತೆ ಅಂತ ಸುಮ್ಮನಾಗಿರೋರು. ಹಾಗಾದ್ರೆ ಇನ್ಯಾವ ಕಾರಣಕ್ಕೆ 500 ಊರ್ ಬಿಟ್ಟು ಹೋದ್ರು? ಅವ್ರು ಊರ್ ಬಿಟ್ಟು ಹೋಗೋ ಹಿಂದಿನ ದಿನ ನಮ್ಮ ಮನೆಗೆ ಬಂದಿದ್ರು. ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಹೇಳಿದ್ರು. ಯಾವತ್ತೂ ಬೇರೆ ಜಾತಿಯವ್ರನ್ನ ಊಟ ಮಾಡದೇ ಇದ್ದವರು ಅವತ್ತು ನಮ್ಮ ಮನೇಲಿ ಊಟ ಮಾಡಿದ್ರು. 500 ಮಾಡಿದ್ದು ಅದೇ ದೊಡ್ಡ ತಪ್ಪು. ಅದೇನು ತಪ್ಪಾಗುತ್ತೆ? ಆಡ್ಕೊಳ್ಳೋರ್ ಬಾಯಿಗೆ ಗ್ರಾಸ ಕೊಟ್ಟಂಗಾಯ್ತು. ನಿಮ್ಮ ಅತ್ತೆ ಬೇರೆ ಕಣ್ಕಂಡವ್ರ ಹತ್ರನೆಲ್ಲ ಅವನೊಬ್ಬ ಕಳ್ ಸನ್ಯಾಸಿ, ಸಂಸಾರ ಮಡಿಕೊಂಡಿರೋ ಸನ್ಯಾಸಿ ಅಂತ ಹೇಳ್ತಾ ಇದ್ರಂತೆ. ಯಾವಾಗ ನಿಮ್ಮತ್ತೆ ಹಂಗೆ ಹೇಳ್ತಾ ಇದ್ರು ಊರವರು ಹಂಗೆ ಹೇಳಕ್ ಶುರು ಮಾಡ್ಕೊಂಡ್ರು. ನಿಮ್ಮ ಅತ್ತೆಯವ್ರು ನಿಮ್ಮನ್ನು ಹೊರ್ಗಾಕ್ದಾಗ 500 ನಿಮ್ಮ ಸಾಯಕ್ ಬಂದ್ರು. ಸಾತವನ್ ಓಡಿಸ್ಬೇಕು ಅನ್ಕೊಂಡಾಗ್ಲೂ 500 ಅಡ್ಡ ಬಂದ್ರು. ನಿಮ್ಮ ಮಕ್ಳು ಎಲ್ಲ ಹಚ್ಕೊಂಡಿರ್ತಾವ ಅಂತ ಹೇಳಿ ಅಕ್ಕಿ, ಬ್ಯಾಳೆ, ರಾಗಿ, ಎಣ್ಣೆ ಎಲ್ಲ ತಂದ್ಕೊಟ್ರು. ಅದಕ್ಕೆಯ ಆ ಗಂಗಾವಾರ್ಗೆ ಹೊಟ್ಟೆ ಊರಿ. ಅವ್ರ ಹೆಸರು ಜೊತೆಗೆ ನಿಮ್ಮ ಹೆಸರು ಹಾಳಾಗ್ತೈತೇನೋ ಅನ್ಕೊಂಡು ಊರ್ ಬಿಟ್ಟೆ ಹೊಂಟೋಗಿರ್ಬೈದು.
ಶಂಕರ, ಬಾರಪ್ಪ ಇಲ್ಲಿ. ನಿನ್ನ ಜೊತೆ ಯಾರು ಬಂದಿದ್ದಾರಪ್ಪ? ನಮ್ಮಪ್ಪ ಸರ್. ಒಳಗೆ ಕರಿ ಅವ್ರನ್ನ. ಅಪ್ಪ ಮೇಷು ಕಳಿಸಿದ್ದಾರೆ, ಬಾ. ನಮಸ್ಕಾರ ಮಿಸ್ಟರ್. ನಮಸ್ಕಾರ. ಸಣ್ಣಗೌಡ್ರೆ, ನಿಮ್ಮ ಮಗನ ಪಾಸ್ ಮಾಡಿದ್ದೇನೆ. ಓದೋದ್ರಲ್ಲಿ ಮಾತ್ರ ಚುರುಕಿಲ್ಲ. ಶಂಕರ, ಮಿಡ್ಲ್ ಸ್ಕೂಲ್ ಅಂದರೆ ತುಂಬ ಓದೋದಿರುತ್ತೆ, ಕಷ್ಟಪಟ್ಟು ಓದಬೇಕು. ನೀನು ಆಫೀಸರ್ ಆಗೋದು ಬೇಡವಾ? ಮತ್ತೆ ಒಳ್ಳೇದು, ಹೋಗಿ ಬನ್ನಿ. ರಾಮಣ್ಣ, ನಿಮ್ಮ ಅಪ್ಪನ ಕರ್ಕೊಂಬ. ಅಮ್ಮ, ಯಾಕಮ್ಮ, ಶಾನ್ಭೋಗ್ರು ಊರಲ್ಲಿಲ್ವೇ? ಇದಾರೆ. ಮತ್ತೆ ನೀವು ಯಾಕೆ ಬರೋ ತೊಂದರೆ ತಗೊಂಡ್ರಿ? ರಾಮಣ್ಣ, ನಿಮ್ಮ ಅಪ್ಪನ್ನೇ ಕರ್ಕೊಂಬರ್ಬೋದಿತ್ತಲ್ಲೋ? ನಾ ಕರ್ದೆ ಸರ್, ಕಟ್ಟೆ ಮೇಲೆ ಕೂತಿದ್ರು, ಬರಲ್ಲ ಅಂದ್ರು. ರಾಮಣ್ಣ, ನಂಜಮ್ಮ, ರಾಮಣ್ಣ 4ನೇ ಕ್ಲಾಸ್ ಪಾಸಾಗಿದ್ದಾನೆ, ಬುದ್ಧಿವಂತ, ಒಳ್ಳೆ ಹುಡುಗ. ಅವನನ್ನು ಮುಂದಕ್ಕೆ ಓದಿಸಿ. ನನಗೂ ಅವನ್ನ ಮುಂದಕ್ಕೆ ಓದಿಸ್ಬೇಕು ಅಂತ ತುಂಬ ಆಸೆ ಇದೆ ಮೇಷ್ಟ್ರೆ. ಅವನ್ನ ಹೇಗಾದರೂ ಮಾಡಿ ಹೇಗ್ದಾರ ಮಾಡಬೇಕು ಅಂತ ಆಸೆ. ಬರೀ ಶೇಖದಾರರೇ ಯಾಕೆ, ರಾಮಣ್ಣಂಗೆ ಅಮಲ್ದಾರರಾಗೋ ಯೋಗ್ಯತೆಯೂ ಇದೆ, ಬುದ್ಧಿನೂ ಇದೆ. ಪಟ್ಟ ಹತ್ತಕ್ಕಾಗದೇ ಇರೋರಿಗೆ ಬೆಟ್ಟ ಹತ್ತೋ ಕನಸು ಯಾಕೆ ಮೇಷ್ಟ್ರೆ? ಶೇಖ್ದಾರ್ಗೆ ಓದಿಸೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಇನ್ನು ಅಮಲ್ದಾರ್ಗೆ ಕನಸು ಯಾಕೆ? ಹಾಗಂತ ಕನಸು ಕಾಣೋದು ಬಿಡೋಕ್ಕಾಗತ್ತಾ? ಕಷ್ಟ ಬರೋದು ಬರ್ತಾನೆ ಇರುತ್ತೆ. ಅದಕ್ಕೆ ಹೆದರ್ಕೊಂಡು ತಂದೆ ತಾಯಂದರು ಮಕ್ಕಳ ಬಗ್ಗೆ ಕನಸು ಕಾಣೋದನ್ನು ಬಿಡೋಕ್ಕಾಗತ್ತಾ? ಏನಂದ್ರಿ ಮೇಷ್ಟ್ರೆ? ರಾಮಣ್ಣ ಓದಿದ್ ಸಾಕು ಅಂತ ಹೇಳ್ತಿರೋದೇ ಇವರಪ್ಪ. ಯಾರು? ಚೆನ್ನಿಗರಾಯರು ಹೇಳಿದ್ರ? ರಾಮಣ್ಣ ಮುಂದಕ್ಕೆ ಓದಿದ್ರೆ ಅವ್ರಿಗೇನಂತೆ ಕಷ್ಟ? ನೀವು ಸರಿಯಾಗಿ ಸಮಜಾಯಿಸಿ ಹೇಳಿಲ್ಲ. ನೀವು ಹೊರಗಡೆ ಕೂತೀರಿ. ಉಳಿದ ಹುಡುಗರಿಗೆ TC ಕೊಟ್ಟಾದ್ಮೇಲೆ ನಾನು ನಿಮ್ಮ ಜೊತೆ ಬರ್ತೀನಿ. ನಾನು ಹೇಳಿದರೆ ಚೆನ್ನಿಗರಾಯರು ಖಂಡಿತ ಒಪ್ಕೋತಾರೆ. ಕೃಷ್ಣ, ಏನ್ ಸರ್? ನಿನ್ನ ಜೊತೆ ಯಾರು ಬಂದಿದ್ದಾರೋ? ನಮ್ಮಪ್ಪ ಸರ್. ಕೂಗ ಅವ್ರನ್ನ. ಓ ಬನ್ನಿ 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 ಬನ್ನಿ. ನಿಮಗೂ 55 ಹಾಕೋ ಅಭ್ಯಾಸ ಉಂಟಾ? ನಾನು 55 ಹಾಕಲ್ಲ. ಊಟ ನಿಮ್ಮ ನಂಬರ್ ಎಷ್ಟು? ನಾನು ತಂಬಾಕು ಹಾಕಿಲ್ಲ ಶಾನ್ಭಾಗ್ರೆ. ಓಹೋ, ಸಿಗರೇಟು ಬೀಡಿ ಸಿಗರೇಟ್ ಯಾವುದೂ ಇಲ್ಲ. ಹಾಗಾದ್ರೆ ನಮ್ಮ ಸೂರು ನಂಗೆ ತನಕ ಯಾಕೆ ಪ್ರಯಾಣ ಮಾಡಿಸಿದ್ರೆ? ನಿಮ್ಮ ಹತ್ರನೇ ಕೊಂಚ ಮಾತಾಡಬೇಕಾಗಿತ್ತು, ಅದಕ್ಕೆ. ನನ್ನ ಹತ್ರನ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ರಾಮಣ್ಣ 4ನೇ ಕ್ಲಾಸ್ ಪಾಸಾಗಿದ್ದಾನೆ. ಶಾಲೆಯಲ್ಲಿ ಎಲ್ಲ ಮಕ್ಕಳಿಗಿಂತಲೂ ತುಂಬ ಬುದ್ಧಿವಂತ. ಮತ್ತೆ ನನ್ನ ಮಗ ಅಲ್ವಾ? ಕೇಳಿಸ್ಗಳು ಹೋಗಿ ಇವ್ರನ್ನ, ಹುಲಿ ಹೊಟ್ಟೆಲಿ ಹುಲ್ಲೇ ಹುಟ್ಟಿಲ್ಲ, ಹುಲಿನೇ ಹುಟ್ಟುದು. ಈಗ ಅವನ ಮುಂದೆ ಓದಿಸೋಕೆ ಎಲ್ಲಿ ಕಳಿಸ್ಬೇಕು ಅಂತಿದ್ದೀರಿ? ಓದಕ್ಕೆ ಕಳಿಸಲ್ವಾ? ಯಾಕೆ? ಮತ್ತೆ ರಾಮಣ್ಣ 4 ಪಾಸಾಗಿದ್ದಾನೆ. ಶಾನ್ಭೋಗ್ ಕಬಡ್ಡಿಗೆ ಬರುತ್ತಲ್ವಾ, ಅದು ಬಿಡಿ. ರಾಮಣ್ಣ ಇನ್ನೂ ಮುಂದಕ್ಕೆ ಓದಲಿ. ಇಂಗ್ಲೀಷ್ ಕಲ್ತ್ರೆ ಅವನ ಮುಂದಕ್ಕೆ ಕಮಿಷನರ್ ಆಗ್ಬೋದು, ಅಮಲ್ದಾರರಾಗ್ಬೋದು ಅಲ್ವಾ? ಅವನ ಹತ್ರ ಆ ಶಕ್ತಿ ಇದೆ. ಅವನು ಕಮಿಷನರ್ ಹಾಕಬೇಕು. ನಮ್ಮ ಅಜ್ಜನೂ ಶಾನ್ಭೋಗ, ನಮ್ಮ ಅಪ್ಪನೂ ಶಾನ್ಭೋಗ, ನಾನು ಶಾನ್ಭೋಗ. ರಾಮಣ್ಣು ಶಾನ್ಭೋಗ, ಅದು ಸಾಕು ತಗೊಳ್ಳಿ. ಸುಮ್ಮನೆ ಮುಂದೆಲ್ಲ ಓದೋದಕ್ಕೆ ದುಡ್ಡು ಖರ್ಚು ಮಾಡಬಾರ್ದು. ನಾ ಮೊದಲೇ ಹೇಳಿಲ್ಲ ಮೇಷ್ಟ್ರೆ, ಅವ್ರು ಯಾರ ಮಾತು ಬಗ್ಗಿಲ್ಲ ಅಂತ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು
ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ